10 ವರ್ಷ ತನ್ನ ಮಗಳಾದ ಪಾರ್ವತಿ ಜೊತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಜಮೀನ್ದಾರ್ ಮಾವಿನ ತೋಟದಿಂದ ವಾಪಸ್ ಬರ್ತಾ ಇದ್ದ. ಅಪ್ಪ, ನನಗ್ ತುಂಬಾ ದಿನದಿಂದ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅರೆ ಪಾರ್ವತಿ, ನಮ್ಗಂತೂ ರೊಟ್ಟಿ ತಿನ್ನೋದಕ್ಕೆ ದುಡ್ಡಿಲ್ಲ. ನೀನ್ ನೋಡಿದ್ರೆ ಮಾವಿನ ಹಣ್ಣು ತಿನ್ಬೇಕು ಅಂತಿದ್ಯಲ್ಲ. ಅಪ್ಪ, ನಾವ್ ಇಷ್ಟೊಂದ್ ಬಡವರಾಗಿ ಯಾಕಿದೀವಿ? ಅದೆಲ್ಲ ದೇವ್ರ ಇಚ್ಛೆ ಪಾರ್ವತಿ. ಮತ್ತೆ ನಾವು ದೇವ್ರು ನಮ್ಗೆ ಏನ್ ಕೊಟ್ಟಿರ್ತಾರೋ ಅದಕ್ಕೆ ನಾವು ಬೆಲೆ ಕೊಡ್ಬೇಕು. ಇಷ್ಟ ಹೇಳಿ ಸುಖಿಯ ತನ್ನ ಮನೆ ಒಳಗಡೆ ಬರ್ತಾನೆ. ತನ್ನ ಮನೆ ಒಳಗಡೆ ಬಂದ್ಮೇಲೆ ಅವನ ಹೆಂಡತಿ ಬಿಂದು ತುಂಬಾನೇ ಕೋಪದಿಂದ ಸುಖಿಯನ್ನ ನೋಡಿ ಹೇಳ್ತಾಳೆ, ನೀವು ನಿಮ್ ಮಗಳಿಗೆ ಇದನ್ನೇ ಹೇಳ್ಕೊಡ್ತಾ ಇರಿ. ನೀವು ಅವಳಿಗೆ ನೇರವಾಗಿ ಹೇಳ್ಬಿಡಿ, ನಿಮ್ ಮಗಳಿಗೆ ನಮ್ ಬಡತನ ದೂರ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡು ಅಂತ ಹೇಳಿ. ಅವಾಗ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಸಾಕ್ ಮಾಡು ಬಿಂದು, ಮಕ್ಕಳು ಮುಂದೆ ನಾವು ಹೀಗೆಲ್ಲ ಮಾತಾಡಬಾರ್ದು. ಇದರಿಂದ ಅವ್ರಿಗೆ ದೇವ್ರ ಮೇಲಿರೋ ಭಕ್ತಿ ಕಡಿಮೆ ಆಗುತ್ತೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಬೇಗ ಹೋಗಿ ಊಟ ತಗೊಂಡ್ ಬಾ. ಹೇಗ್ ಹೇಳ್ತಿದ್ದೀರಂದ್ರೆ ಇಲ್ಲಿ ಮನೆಯಲ್ಲಿ ಅಕ್ಕಿ ಬೇಳೆ ತರಕಾರಿ ತಂದು ಇಟ್ಟಿರೋರ್ ತರ. ಇವತ್ತು ಕೂಡ ಒಣಗಿದ ರೊಟ್ಟಿ ಮತ್ತೆ ಈರುಳ್ಳಿನೇ ತಿನ್ಬೇಕು. ಬಿಂದು, ನಮ್ಗೆ ಏನೇ ಊಟ ಸಿಕ್ಕಿದ್ರು ಕೂಡ ಅದಕ್ಕೆ ಬೆಲೆ ಕೊಡ್ಬೇಕು. ನಮ್ಗ್ ಗೊತ್ತಿಲ್ಲ ಪಾಪ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಇದು ಕೂಡ ಇರಲ್ಲ. ಸುಖಿಯ ಮಾತು ಕೇಳಿಸ್ಕೊಂಡು ಬಿಂದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ರಾತ್ರಿ ಹೊತ್ತು ಪಾರ್ವತಿ ತನ್ನ ಅಮ್ಮನ್ಗೆ ಹೇಳ್ತಾಳೆ, ಅಮ್ಮ, ನಾನು ಬೇರೆ ಮಕ್ಕಳು ಮಾವಿನ ಹಣ್ಣನ್ನ ತಿನ್ನೋವಾಗ ನೋಡಿದಾಗ ನನಗೂ ತಿನ್ನೋ ಆಸೆ ಆಗುತ್ತೆ. ಅಯ್ಯೋ ಮಗಳೇ, ನನ್ ಎಂತ ದುರಾದೃಷ್ಟೆ. ನಾನ್ ನಿನಗೆ ಒಂದ್ ಮಾವಿನ ಹಣ್ಣು ಕೂಡ ತಿನ್ಸಕ್ ಆಗ್ತಿಲ್ಲ. ಆದ್ರೆ ನೀ ಚಿಂತೆ ಮಾಡ್ಬೇಡ, ನಾನ್ ನಿನ್ಗೆ ಒಂದ್ ಮಾವಿನ ಹಣ್ಣಾದ್ರೂ ತಿನ್ನಿಸ್ತೀನಿ. ಮಾರನೇ ದಿನ ಬಿಂದಿಯ ತನ್ನ ಮಗಳಾದ ಪಾರ್ವತಿನ ಕರ್ಕೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಒಂದು ಮಾವಿನ ಹಣ್ಣಿನ ಅಂಗಡಿ ಮುಂದೆ ನಿಂತ್ಕೊಂಡು ಹೇಳ್ತಾಳೆ, ಅಣ್ಣ, ನನ್ ಮಗಳಿಗೆ ಈ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾನೇ ಆಸೆ ಇದೆ. ಆಸೆ ಎಲ್ರಿಗೂ ಆಗುತ್ತಮ್ಮ, ಆದ್ರೆ ಜೇಬಲ್ಲಿ ದುಡ್ಡಿರ್ಬೇಕು. ಬಿಂದಿಯ ಸ್ವಲ್ಪ ದುಡ್ಡನ್ನು ತೆಗೆದು ಆ ಅಂಗಡಿಯವನ್ಗೆ ಕೊಡ್ತಾಳೆ. ಅಯ್ಯೋ, ಇದೇನಿದು? ಇದು ಬರೀ 3 ರೂಪಾಯಿ ಇದೆ. ಈ 3 ರೂಪಾಯಿ ಕೂಡ ನಾನು 1 ತಿಂಗಳಿಂದ ತುಂಬಾನೇ ಕಷ್ಟಪಟ್ಟು ಕೂಡ ಹಾಕಿದೀನಿ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ನೀನ್ ಇನ್ನೂ 1 ತಿಂಗಳು ಕಷ್ಟಪಟ್ಟು ದುಡ್ಡನ್ನ ಕೂಡಿಡು. ಯಾವತ್ ನಿನ್ನ ಹತ್ರ 30 ರೂಪಾಯಿ ಆಗುತ್ತೋ ನೀನ್ ಅವಾಗ ಇಲ್ಲಿಗೆ ಬಾ. ಆಮೇಲೆ ಬೇಕಾದ್ರೆ ನಿನ್ ಮಗಳು ಬಂದು ರುಚಿ ನೋಡ್ಲಿ. ಬಿಂದು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಅಮ್ಮ, ಆ ಅಂಗಡಿಯವನು ನಿನ್ ಜೊತೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಅಲ್ವಾ? ನಮ್ಮಂತ ಬಡವರ ಹಣೆ ಬರೋದಲ್ಲಿ ಇದೇ ಬರ್ದಿರುತ್ತೆ ಪಾರ್ವತಿ. ಆದ್ರೆ ನೀ ಚಿಂತೆ ಮಾಡ್ಬೇಡ, ಇವತ್ ನಾ ನಿನ್ಗೆ ಮಾವಿನ ಹಣ್ಣನ್ನ ತಿನ್ನಿಸ್ತೀನಿ. ಬಾ ನನ್ ಜೊತೆಗೆ. ಎಲ್ಲಿ ಅಮ್ಮ? ನಿಮ್ಮಪ್ಪ ಆ ಜಮೀನ್ದಾರು ಮಾವಿನ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ? ಆ ತೋಟದಲ್ಲಿ ತುಂಬಾನೇ ಮಾವಿನ ಮರಗಳಿವೆ. ಜಮೀನ್ದಾರ್ ತೋಟದಿಂದ ನಾವ್ ಒಂದ್ 4-5 ಮಾವಿನ ಹಣ್ಣು ತಗೊಳ್ಬೋದಲ್ವಾ? ಬಿಂದಿಯ ತನ್ನ ಮಗಳು ಪಾರ್ವತಿನ ಕರ್ಕೊಂಡು ಮಾವಿನ ತೋಟಕ್ಕೆ ಬರ್ತಾಳೆ. ಅಮ್ಮ, ನೋಡು, ಎಷ್ಟೊಂದು ಸುಂದರವಾದ ಮಾವಿನ ಹಣ್ಣುಗಳಿವೆ. ಅದು ಹಳದಿ ಬಣ್ಣದಾಗಿ. ಇದನ್ನ ತಿಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಬಿಂದಿಯ 3 ಮಾವಿನ ಹಣ್ಣುಗಳನ್ನ ಕಿತ್ಕೋತಾಳೆ. ಆಗ ಆ ಜಮೀನ್ದಾರ ಕಾಲಿಯ ಮತ್ತೆ ಕಲ್ಲು ಜೊತೆ ಆ ತೋಟಕ್ಕೆ ಬರ್ತಾನೆ. ಓಹೋ, ನನಗೆ ಇವಾಗ ಗೊತ್ತಾಗ್ತಾ ಇದೆ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ. ನಿನ್ನ ಬಿಕಾರಿ ಗಂಡನ ಮೇಲೆ ದಯೆ ತೋರಿಸಿ ಅವನಿಗೆ ಕೆಲ್ಸ ಕೊಟ್ಟಿದ್ದು. ನಾನು ಇದೇ ಕಾರಣಕ್ಕೆ ಅವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು. ಅವನ್ ಗಂಡ ಮತ್ತೆ ಅವನ್ ಮಗಳು ಇಲ್ಲಿ ಕಳ್ತನ ಮಾಡ್ಲಿ ಅಂತನ. ಹಾಗೆಲ್ಲ ಮಾಡ್ಬೇಡಿ ಜಮೀನ್ದಾರ್ರೆ. ನನ್ ಮಗಳಿಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾನೇ ಆಸೆ ಆಗಿತ್ತು. ಆದ್ರೆ ನನ್ನ ಹತ್ರ ಹಣ ಇರ್ಲಿಲ್ಲ. ಅದಕ್ಕೆ ನಿಮ್ ತೋಟದಲ್ಲಿ ಮಾವಿನ ಹಣ್ಣನ್ನ ತಗೊಂಡು ತಿನ್ಸೋಣ ಅಂತ ಅನ್ನಿಸ್ತು. ಅವಳೇನು ಪುಟ್ಟ ಹುಡುಗಿ ಅಲ್ವಾ? ಈ ತರ ಅಂತೂ ಊರಲ್ಲಿ ತುಂಬಾ ಮಕ್ಕಳು ಗಲ್ಲಿಯಲ್ಲಿ ಸುತ್ತಾಡ್ತಾ ಇರ್ತಾರೆ ಸರ್. ಹಾಗಿದ್ರೆ ಜಮೀನ್ದಾರೆಲ್ಲ ತಮ್ಮ ತೋಟದಲ್ಲಿ ಬೆಳೆಯೋ ಮಾವಿನ ಹಣ್ಣನ್ನ ಫ್ರೀಯಾಗಿ ಕೊಟ್ಬಿಡ್ಬೇಕು ಇವ್ರಿಗೆಲ್ಲ. ಆಗ ಜಮೀನ್ದಾರ್ ಬಿಂದಿಯನ ಗಂಡನಾದ ಸುಖಿಯನ ಅಲ್ಲಿ ಕರೀತಾನೆ. ಮತ್ತೆ ನಡೆದ ಎಲ್ಲ ಘಟನೆನ ಸುಖಿಯಾಗೆ ಹೇಳ್ತಾನೆ. ಈಗ ನೀನೇ ಹೇಳು ಸುಖಿಯ, ನಿನ್ನ ಹೆಂಡತಿಗೆ ಮತ್ತೆ ನಿನ್ನ ಮಗಳಿಗೆ ಏನ್ ಮಾಡ್ಬೇಕು ಅಂತ. ನಿನಗೆ ಗೊತ್ತೇ ಇದೆ ನನ್ನ ತೋಟದಲ್ಲಿ ಯಾರಾದ್ರೂ ಕಳ್ತನ ಮಾಡಿದ್ರೆ ಅವ್ರಿಗೆ ಏನ್ ಗತಿ ಆಗುತ್ತೆ ಅಂತ. ಏನ್ ಮಾಡ್ಲಿ ಹೇಳಪ್ಪ? ನನ್ನ ಹೆಂಡತಿ ಕಳ್ಳಿ ಅಲ್ಲ ಜಮೀನ್ದಾರೆ, ಅವಳು ಕೇವಲ ಅವಳ ಮಗಳ ಆಸೆ ಪೂರೈಸೋದಕ್ಕೆ ಇಲ್ಲಿ ತನಕ ಬಂದಿದ್ದು. ಇನ್ನು ಏನ್ ನೋಡ್ತಾ ಇದ್ದೀರಾ ಜಮೀನ್ದಾರೆ? ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಆಚೆ ಕಳಿಸ್ಬಿಡಿ. ಜಮೀನ್ದಾರ್ ಕೋಪಗೊಂಡು ಸುಖಿಯ, ಬಿಂದಿಯ ಮತ್ತೆ ಪಾರ್ವತಿನ ಅಲ್ಲಿಂದ ಹೊರಗೆ ಹಾಕ್ತಾನೆ. ಆ 3 ಜನ ಅಳ್ತಾ ಅಲ್ಲಿಂದ ವಾಪಸ್ ಬರ್ತಾರೆ.
ಮಾರನೇ ದಿನ ಜಮೀನ್ದಾರ್ ಕಾಲ್ಯ ಮತ್ತೆ ಕಲ್ಲು ಅವ್ರ ಮನೆಗೆ ಬರ್ತಾರೆ. ಜಮೀನ್ದಾರ್ರೆ, ನಿನ್ನೆ ನೀವು ನನ್ನ ಹೆಂಡತಿಗೆ ಮತ್ತೆ ನನ್ನ ಮಗಳಿಗೆ ಪ್ರಾಣಿಗಳು ಹೊಡೆದಂಗ್ ಹೊಡೆದ್ರಿ. ಇನ್ನೂ ಸಾಕಾಗಿಲ್ವಾ? ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ದು? ಸುಖಿಯಾ, ನನಗೆ ಗೊತ್ತಿಲ್ಲ ನಿನ್ನ ಹೆಂಡತಿ ಮತ್ತೆ ನಿನ್ನ ಮಗಳು ಯಾವತ್ತಿಂದ ನನ್ನ ತೋಟದಲ್ಲಿ ಕಳ್ತನ ಮಾಡ್ತಾ ಇದಾರೆ ಅಂತ. ಮತ್ತೆ ಈ ಕಳ್ತನದಲ್ಲಿ ನೀನು ಶಾಮೀಲಾಗಿರ್ಬೋದು. ನಿನ್ನಿಂದ ನನಗೆ ತುಂಬಾ ನಷ್ಟ ಆಗಿದೆ. ಸಾಕು ಜಮೀನ್ದಾರ್ರೆ, ನಮ್ಮ ಮೇಲೆ ಈ ತಪ್ಪನ್ನ ಹಾಕ್ಬೇಡಿ, ನಮ್ಮ ಮೇಲೆ ಈ ಆರೋಪನ ಮಾಡಬೇಡಿ. ನನಗೆ ನಿನ್ನ ಈ ಗುಡಿಸಲು ಬೇಕು. ನೀನು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡು. ಜಮೀನ್ದಾರ್ ಕಾಲು ಕಾಲಿಯ ಸೇರಿ ಸುಖಿಯಾ ಬಿಂದಿಯ ಪಾರ್ವತಿನ ಅವ್ರ ಮನೆಯಿಂದ ಆಚೆ ಹಾಕ್ತಾರೆ. ಆ 3 ಜನ ಅಳ್ತಾ ಒಂದು ಕಾಡಿನೊಳಗಡೆ ಹೋಗ್ತಾರೆ. ನೀವು ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರಲ್ವಾ, ಈಗ ಏನಾಯ್ತು? ನನ್ನ ಮಗಳಿಗೆ ಮಾವಿನ ಹಣ್ಣು ತಿನ್ನಿಸ್ಬೇಕು ಅಂತ 3 ಹಣ್ಣನ್ನ ಅಷ್ಟೇ ತಗೊಂಡಿದ್ದೆ. ಅದಕ್ಕೆ ಅಂತ ಆ ಜಮೀನ್ದಾರರು ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಕಾ? ಬಿಂದಿಯ ಇಷ್ಟ ಹೇಳೋ ಅಷ್ಟರಲ್ಲಿ ಆ 3 ಜನರಿಗೆ ಒಬ್ಬ ವಯಸ್ಸಾದ ಮುದುಕಿಯ ಶಬ್ದ ಕೇಳಿಸ್ತು. ದೇವ್ರನ್ನ ಹಾಗೆ ಬೈಬಾರ್ದು ಮಗಳೇ, ನನಗಿದನ್ ಹೇಳು, ನೀವು 3 ಜನ ಸೇರ್ಕೊಂಡು ಇಷ್ಟೊಂದು ಬಿಸಿಲಲ್ಲಿ ಈ ಕಾಡ್ ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಬಿಂದಿಯ ಆ ವಯಸ್ಸಾದ ಮುದುಕಿಗೆ ನಡೆದ ಎಲ್ಲ ಘಟನೆಯನ್ನ ವಿವರಿಸಿ ಹೇಳ್ತಾಳೆ. ನಾವ್ ಇಷ್ಟನ್ನೇ ತಪ್ಪು ಮಾಡಿದ್ದು ಅಮ್ಮ. ಅಚಾನಕ್ಕಾಗಿ ಆ ವಯಸ್ಸಾದ ಮುದುಕಿ ತನ್ನ ಚೀಲದಲ್ಲಿರೋ ಒಂದ್ ಮಾವಿನ ಹಣ್ಣನ್ನ ತಗೊಂಡು ಅವ್ರಿಗೆ ತೋರಿಸ್ತಾಳೆ. ಇಷ್ಟೊಂದು ದೊಡ್ಡ ಮಾವಿನ ಹಣ್ಣನ್ನ ನೋಡಿ ಪಾರ್ವತಿ ಖುಷಿಯಾಗಿ ಹೇಳ್ತಾಳೆ, ಈ ಮಾವಿನ ಹಣ್ಣು ತುಂಬಾನೇ ದೊಡ್ಡದಾಗಿದೆ. ಇಷ್ಟೊಂದು ದೊಡ್ಡ ಮಾವಿನ ಹಣ್ಣನ್ನ ನಾನು ಯಾವತ್ತೂ ನೋಡಿಲ್ಲ. ಇದು ಸಾಧಾರಣವಾದ ಹಣ್ಣಲ್ಲ ಮಗು, ಇದು ನಿನ್ ಸಲುವಾಗಿನೇ ಮಾಡಿದ ಮಾವಿನ ಹಣ್ಣಾಗಿದೆ ಮಗು. ಪಾರ್ವತಿ ತುಂಬಾ ಮುಗ್ಧಿಯಾಗಿ ಹೇಳ್ತಾಳೆ. ನನ್ಗೇನು ಅರ್ಥ ಆಗ್ಲಿಲ್ಲ ಅಜ್ಜಿ. ಎಲ್ಲಾನು ಅರ್ಥ ಆಗುತ್ತೆ ನಾನು ಹೋದ್ಮೇಲೆ. ನಾನ್ ನಿನಗೆ ಯಾವ ಮಾವಿನ ಹಣ್ಣನ್ನ ಕೊಡ್ತಾ ಇದ್ದೀನೋ ಆ ಹಣ್ಣಲ್ಲಿ ಮಾವಿನ ರಸ ಮತ್ತೆ ಎಲ್ಲ ಮಾವಿನ ಹಣ್ಣಿನ ರಸ ಕೂಡ ಇದೆ. ಹೌದು, ನೀವ್ ಯಾರು? ನಾನು ಇಲ್ಲಿಂದ ಹೋದ್ಮೇಲೆ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ಸ್ವಲ್ಪ ದಿನಗಳ ನಂತರ ನಾನೇ ಸ್ವತಃ ನಿಮಗೆ ಹೇಳ್ತೀನಿ ನಾನು ಯಾರು ಅಂತ. ಇಷ್ಟ ಹೇಳಿ ಆ ವಯಸ್ಸಾದ ಮುದುಕಿ ಅಲ್ಲಿಂದ ಹೊರಡ್ತಾಳೆ. ನನಗ್ ತುಂಬಾ ಹಸಿವಾಗ್ತಿದೆ ಅಮ್ಮ, ನನಗ್ ಬೇಗ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ತಿನ್ಸು. ಪಾರ್ವತಿ ಆ ಮಾವಿನ ಹಣ್ಣನ್ನ ಕಟ್ ಮಾಡಿದಾಗ ಆಗ ತಕ್ಷಣ ಒಂದು ಸಿಡಿಲ್ ತರ ಶಬ್ದ ಆಗಿ ಆಗ ಅಲ್ಲಿ ಒಂದು ಸುಂದರವಾದ ಮಾವಿನ ಹಣ್ಣಿನ ಮನೆ ತಯಾರಾಗುತ್ತೆ. ಆ ಮನೆ ಮೇಲೆ ಎಲ್ಲಾ ಕಡೆ ಮಾವಿನ ಹಣ್ಣುಗಳು ನೇತಾಡ್ತಾ ಇದ್ವು. ಅಯ್ಯೋ ಅಮ್ಮ, ಆ ವಯಸ್ಸಾದ ಮುದುಕಿ ನಿಜ ಹೇಳ್ತಾ ಇದ್ಲು. ಇದು ಜಾದು ಮಾವಿನ ಹಣ್ಣಿನ ಮನೆಯಾಗಿದೆ. ಮಗಳೇ, ಕೇವಲ ಮಾವಿನ ಹಣ್ಣಿನ ಮನೆ ಅಲ್ಲ, ಇದು ಮಾವಿನ ಹಣ್ಣಿನ ಜ್ಯೂಸ್ನ ಭಂಡಾರ. ದೇವರು ನಮ್ಮ ಮೇಲೆ ಕೃಪೆ ತೋರಿಸಿದ್ದಾರೆ. ಅವತ್ತಿಂದ ಆ 3 ಜನ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ರು. ಮಾರನೆಯ ದಿನ ಬಿಂದು ಮೇಲ್ ಹತ್ತಿ ಆ ಮಾವಿನ ಹಣ್ಣನ್ನ ಕಿತ್ಕೊಂಡಾಗ ಅಲ್ಲಿ ಒಂದು ಸಿಡಿಲಂತೆ ಶಬ್ದ ಆಗಿ ಇನ್ನೊಂದು ಮಾವಿನ ಹಣ್ಣಿನ ಮನೆ ತಯಾರಾಗುತ್ತೆ. ಬಿಂದು ತನ್ನ ಗಂಡನ್ಗೆ ಹೇಳ್ತಾಳೆ, ಇವೆಲ್ಲ ಚಮತ್ಕಾರಿ ಮಾವಿನ ಹಣ್ಣುಗಳು ಅನ್ಸುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಬಿಂದು. ನಾವು ಯಾವುದೇ ಮಾವಿನ ಹಣ್ಣು ಕಟ್ ಮಾಡಿದ್ರು ಅದರಿಂದ ಅದು ಮನೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಆದ್ರೆ ಈ ಮನೆಯಲ್ಲಿ ಇನ್ನೂ ತುಂಬಾ ಮಾವಿನ ಹಣ್ಣು ನೇತಾಕಿದೀವಿ. ಇಲ್ಲಿರೋ ಮಂಚ, ಬಟ್ಟೆ, ವಸ್ತುಗಳೆಲ್ಲ ಹಾಗೆ ವಿಧ ವಿಧವಾದ ಭೋಜನಗಳು ಎಲ್ಲ ಮಾವಿನ ಹಣ್ಣಿಂದ ಮಾಡಿದ್ದು. ಅಬ್ಬಾ, ನನ್ನ ತಲೆಯಲ್ಲಿ ಒಂದ್ ವಿಚಾರ ಬಂದಿದೆ. ಯಾಕೆ ನೀವು ಮಾವಿನ ಹಣ್ಣಿನ ಅಂಗಡಿ ಇಟ್ಟು ಊರಲ್ಲಿ ಫ್ರೀಯಾಗಿ ಮಾರ್ಬೇಕು? ಜಮೀನ್ದಾರರು ಯಾರ್ಯಾರನ್ನ ಕೆಲಸದಿಂದ ತೆಗ್ದಿರ್ತಾರೋ ಅವರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ನಮ್ಮ ಮೇಲೆ ದೇವ್ರ ಕೃಪೆ ಮಾಡಿದಾನೆ, ನಮಗೂ ಒಂದು ಅವಕಾಶ ಸಿಕ್ಕಿದೆ ಬಡವ್ರಿಗೆ ಸಹಾಯ ಮಾಡೋಕೆ ಅಂತ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಬಿಂದು. ನನಗೆ ಯಾವತ್ತೂ ನಂಬಿಕೆ ಇತ್ತು ನಿನ್ ಮನ್ಸಿಂದ ತುಂಬಾ ಒಳ್ಳೆಯವಳು ಅಂತ. ಸುಖಿಯಾ ಅವತ್ತಿಂದ ಮಾವಿನ ಹಣ್ಣುಗಳನ್ನ ಗಾಡಿಯಲ್ಲಿ ಇಟ್ಕೊಂಡು ಊರಲ್ಲಿ ಮಾವಿನ ಹಣ್ಣನ್ನ ಫ್ರೀಯಾಗಿ ಮಾರೋಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಒಬ್ಬ ಬಡ ವ್ಯಕ್ತಿ ಸುಖಿಯಾ ಹತ್ರ ಬಂದು ಹೇಳ್ತಾನೆ, ಏನಪ್ಪ, ನೀನ್ ನನಗೆ ಸ್ವಲ್ಪ ಜಾಸ್ತಿ ಮಾವಿನ ಹಣ್ಣಿನ ಜ್ಯೂಸ್ ಕೊಡಕ್ಕಾಗತ್ತಾ? ಅಯ್ಯೋ ಅಣ್ಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಹೋಗಿ. ನಾನಂತೂ ತುಂಬಾ ಬಡವ, ನನ್ನ ಹತ್ರ ಇರೋದಕ್ಕೆ ಮನೆ ಕೂಡ ಇಲ್ಲ. ಸ್ವಲ್ಪ ದಿನಗಳ ಹಿಂದೆ ಜಮೀನ್ದಾರರು ನನ್ನಿಂದ ಬಲವಂತವಾಗಿ ಹೆಬ್ಬೆಟ್ಟು ಒತ್ತಿಸ್ಕೊಂಡು ನನ್ನ ಮನೆ ನನ್ನಿಂದ ಕಿತ್ಕೊಂಡ್ಬಿಟ್ರು. ನನ್ನ ಪರಿವಾರದವರು ಕೂಡ ತುಂಬಾ ಹಸ್ಕೊಂಡಿದ್ದಾರೆ. ನೀನ್ ಚಿಂತೆ ಮಾಡಬೇಡ, ನಿನ್ ಪರಿವಾರದವ್ರನ್ನ ಕರ್ಕೊಂಡು ನನ್ನ ಜೊತೆಗೆ ಬಂದ್ಬಿಡು. ಆ ವ್ಯಕ್ತಿ ತನ್ನ ಕುಟುಂಬವನ್ನ ಕರ್ಕೊಂಡು ಸುಖಿಯಾ ಜೊತೆ ಬರ್ತಾನೆ.
ಮತ್ತೆ ಕಾಡಲ್ಲಿರೋ ಮಾವಿನ ಹಣ್ಣಿನ ಮನೆಗಳನ್ನ ನೋಡಿ ಆಶ್ಚರ್ಯದಿಂದ ಹೇಳ್ತಾನೆ, ಈ ಜಾಗ ಅಂತೂ ಪೂರ್ತಿಯಾಗಿ ಮಾವಿನ ಹಣ್ಣಿಂದ ತುಂಬಿದೆ. ಅಣ್ಣ, ನೀವು ಇದರಲ್ಲಿ ಒಂದು ಮನೆ ಸೆಲೆಕ್ಟ್ ಮಾಡಿ, ಮತ್ತೆ ಇಲ್ಲಿ ನೀವು ಆರಾಮಾಗಿರ್ಬೋದು. ಇನ್ನು ನಿನ್ಗೆ ಯಾರೆಲ್ಲ ಬಡವರು ಗೊತ್ತಿದಾರೋ ಮತ್ತೆ ಯಾರ ಮನೆನ ಜಮೀನ್ದಾರು ಕಿತ್ಕೊಂಡಿದಾರೋ ಅವ್ರನ್ನು ಕೂಡ ಇಲ್ಲಿ ಕರ್ಕೊಂಡ್ ಬಾ. ಅರ್ಥ ಆಯ್ತು. ನೀವಂತೂ ಈ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥರು ತರ ಅನ್ನಿಸ್ತಾ ಇದ್ದೀರಾ. ನಾನಂತೂ ನಿಮ್ಮನ್ನ ಮುಖ್ಯಸ್ಥರು ಅಂತಾನೆ ಕರಿತೀನಿ. ಅವತ್ತಿಂದ ಆ ವ್ಯಕ್ತಿ ತನ್ನ ಕುಟುಂಬದ ಜೊತೆಗೆ ಅಲ್ಲೇ ಇರೋಕೆ ಶುರು ಮಾಡ್ತಾನೆ. ಮತ್ತೆ ಎಷ್ಟೋ ಬಡ ಜನರನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಊರಲ್ಲಿ ಯಾರು ಕಾಣಿಸ್ತಿಲ್ಲ ಅಂತ ಕಾಲಿಯಾ ಮತ್ತೆ ಕಾಲಿಯಾಗೆ ಜಮೀನ್ದಾರ್ ಕೇಳ್ತಾನೆ. ನನಗೆ ಅರ್ಥ ಆಗ್ತಿಲ್ಲ ಕಲ್ಲು ಮತ್ತೆ ಕಾಲಿಯ, ಅಷ್ಟಕ್ಕೂ ಊರಿನ ಜನ ಈ ಊರ್ ಬಿಟ್ಟು ಎಲ್ಲಿ ಹೋಗ್ತಾ ಇದಾರೆ ಅಂತ. ಜಮೀನ್ದಾರ್ ಸಾಹೇಬ್ರೆ, ನೀವೇ ತಾನೇ ಅವ್ರ ಮನೆನ ಅವರಿಂದ ಕಿತ್ಕೊಂಡಿದ್ದು. ಅವ್ರೀಗ ಎಲ್ಲಿಗಾದ್ರೂ ಹೋಗ್ಲಿ, ನಮ್ಗೇನು. ನಾನು ಅವರಿಂದ ಅವ್ರ ಮನೆಗಳನ್ನ ಕಿತ್ಕೊಂಡಿದ್ದೆ, ಯಾಕಂದ್ರೆ ಅವರು ನಮ್ಮ ಮಾವಿನ ತೋಟದಲ್ಲಿ ಕೆಲಸ ಮಾಡ್ಲಿ ಅಂತ. ಆದ್ರೆ ಅವರೆಲ್ಲ ಮಾಯ ಆಗ್ತಾ ಇದಾರಲ್ಲ. ನಿನ್ನೆ ಯಾವ ದೃಶ್ಯ ನನ್ನ ಕಣ್ಣಾರೆ ನೋಡಿದ್ನೋ ಅದನ್ನ ನಿಮ್ಗೇನಾದ್ರೂ ಹೇಳಿದ್ರೆ ನೀವು ಖಂಡಿತವಾಗ್ಲೂ ನಂಬೋದಿಲ್ಲ. ಏನಾಗಂದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಕಾಡಿದೆಯಲ್ಲ, ಅಲ್ಲಿ ನಾನು ಮಾವಿನ ಹಣ್ಣಿಂದ ಮಾಡಿರುವಂತ ಇಡೀ ಊರ್ನೇ ನೋಡ್ದೆ. ಮತ್ತೆ ಗೊತ್ತಿದ್ಯಾ ಆ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥ ಯಾರು ಅಂತ? ಯಾರು? ಸುಖಿಯಾ. ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ನಮ್ಮ ಊರಿನಲ್ಲಿ ಎಷ್ಟು ಅಂಗಡಿಗಳಿತ್ತು ಅಲ್ಲಿ ಯಾಕೆ ಮಾವಿನ ಹಣ್ಣು ಮಾರಾಟ ಆಗ್ತಾ ಇಲ್ಲ ಅಂತ. ಒಂದ್ ವೇಳೆ ವಿಷಯ ಇದು ಅಂದ್ರೆ ನಾನು ಸುಖಿಯಾ ಮತ್ತೆ ಅವ್ರ ಪರಿವಾರದವ್ರನ್ನೆಲ್ಲ ಹೊಡೆದು ಆ ಊರನ್ನು ಕೂಡ ಕಿತ್ಕೋತೀನಿ. ಬನ್ನಿ ನನ್ ಜೊತೆ. ಜಮೀನ್ದಾರ್ ಕಾಲು ಮತ್ತೆ ಕಾಲಿಯಾನ ಕರ್ಕೊಂಡು ಆ ಮಾವಿನ ಹಣ್ಣಿನ ಮನೆಗಳ ಹತ್ರ ಬರ್ತಾನೆ. ಜಮೀನ್ದಾರನ್ನ ಅಲ್ಲಿ ನೋಡಿ ಸುಖಿಯಾ ಆಶ್ಚರ್ಯದಿಂದ ಹೇಳ್ತಾನೆ, ನೀವಿಲ್ಲಿ ಏನ್ ಮಾಡಕ್ ಬಂದಿರೋದು? ನಿನಗೆ ಗೊತ್ತೇ ಇದೆಯಲ್ಲ ನಾನು ಎಲ್ಲಾ ಮನೆಗಳನ್ನ ಕಿತ್ಕೋತೀನಿ ಅಂತ. ಮತ್ ಅದಕ್ಕೆ ಈ ಇಡೀ ಊರ್ನೇ ಕಿತ್ಕೊಳ್ಳೋಣ ಅಂತ ಬಂದೆ. ಆ ಮರದಲ್ಲಿರೋ ಒಂದ್ ಮಾವಿನ ಹಣ್ಣಿಂದ ಜೋರಾಗಿ ಒಂದ್ ಶಬ್ದ ಆಗುತ್ತೆ. ಅಚಾನಕ್ಕಾಗಿ ಆ ವಯಸ್ಸಾದ ಮುದುಕಿ ಆ ಮಾವಿನ ಹಣ್ಣು ಮರದಿಂದ ಆಚೆ ಬಂದು ಅವ್ರ ಮುಂದೆ ನಿಲ್ತಾಳೆ. ಮತ್ತೆ ಒಂದು ಸುಂದರವಾದ ಯುವತಿಯಾಗಿ ಪರಿವರ್ತನೆ ಆಗ್ತಾಳೆ. ಜಮೀನ್ದಾರ್ ಕಲ್ಲು ಕಾಲಿಯಾ ಇದನ್ನ ನೋಡಿ ತುಂಬಾನೇ ಹೆದರ್ಕೊಳ್ತಾರೆ. ನೀವಂತೂ ಅದೇ ವಯಸ್ಸಾದ ಹೆಂಗ್ಸಲ್ವಾ ನನ್ಗೆ ಆ ಮಾಯದ ಮಾವಿನ ಹಣ್ಣು ಕೊಟ್ಟಿದ್ದು? ನೀವೀಗ ಸುಂದರವಾದ ಯುವತಿಯಾಗಿ ಪರಿವರ್ತನೆ ಆಗಿದ್ದೀರಾ? ನಾನು ಮಾವಿನ ಹಣ್ಣಿನ ರಾಣಿ ರಸೀಲಿ ಅಂತ. ಯಾವಾಗ ಈ ಜಮೀನ್ದಾರನ ಮೋಸ ಹೆಚ್ಚಾದಾಗ ಆಗ ನಾನು ನಿನಗೆ ಸಹಾಯ ಮಾಡ್ಬೇಕಾಯ್ತು. ಯಾಕಂದ್ರೆ ನೀನು ತುಂಬಾನೇ ಒಳ್ಳೆಯವನು, ನಿನ್ನಲ್ಲಿ ಒಂದು ಮನುಷ್ಯತ್ವ ಇದೆ. ಆದ್ರೆ ಇವರಲ್ಲಿ ಜಮೀನ್ದಾರ ಮತ್ತೆ ಇವರ ಕೆಲಸಗಾರರು ಮನುಷ್ಯತ್ವದ ಮೇಲೆ ಒಂದು ಕಳಂಕ ತರ ಆಗಿದ್ದಾರೆ. ಇಷ್ಟ ಹೇಳಿ ಆ ಸುಂದರವಾದ ಯುವತಿಯ ಕಣ್ಣಲ್ಲಿ ಒಂದು ಹಳದಿ ಬಣ್ಣದ ಕಿರಣ ಆಚೆ ಬರುತ್ತೆ. ಅದನ್ನ ನೋಡ್ತಾ ನೋಡ್ತಾ ಜಮೀನ್ದಾರ್ ಕಾಳಿಯ ಒಂದು ಮಾವಿನ ಹಣ್ಣಾಗಿ ಪರಿವರ್ತನೆ ಆಗ್ತಾರೆ. ಇವರು ಇನ್ಮೇಲೆ ಮಾವಿನ ಹಣ್ಣಿನ ರೂಪದಲ್ಲೇ ಇರ್ತಾರೆ. ಇವತ್ತಿಂದ ಈ ಮಾವಿನ ಹಣ್ಣಿನ ಮನೆಗಳು ನಿನ್ನದೇ ಆಗಿರುತ್ತೆ. ಇಷ್ಟ ಹೇಳಿ ಆ ಸುಂದರವಾದ ಯುವತಿ ಅಲ್ಲಿಂದ ಮಾಯವಾಗ್ತಾಳೆ. ಸುಖಿಯಾ ಈಗ್ಲೂ ಕೂಡ ಆ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥನಾಗಿರ್ತಾನೆ.